Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಖಂಡಿತ ಹಾಕ್ಬೋದು. ನಾನು ವೆಲ್ಕಮ್ ಮಾಡ್ತೀನಿ. ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಗಡ್ಡಿಯಲ್ಲೇ ಬೆಳೆದವನು. ನಾನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮಾರ್ಗದರ್ಶನದಲ್ಲೇ ಬೆಳೆದವನು. ತಾವೇನಾದ್ರು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದರೆ ಖಂಡಿತ ಸ್ವಾಗತ ಮಾಡ್ತೀನಿ. ನನ್ನ ವಿಳಾಸ ಗೊತ್ತಿಲ್ಲ, ನಾನು ವಿಳಾಸ ಕೊಡ್ತೀನಿ. ನನ್ನ ಅಡ್ರೆಸ್ಗೆ ನೀವು ನೋಟಿಸ್ ಕೊಡಿ, ಕೋರ್ಟಲ್ಲಿ ಬಂದು ನಾನು ಉತ್ತರವನ್ನು ಕೊಡ್ತೀನಿ. ನಾನಲ್ಲಿ ಈ ಪ್ರಕರಣವನ್ನು ನಾನು ಮಾಧ್ಯಮದ ಮುಖಾಂತರ ಯಾಕೆ ನಾನು ಮನವಿ ಮಾಡ್ತೀನಿ ಅಂತಂದರೆ, ಇವತ್ತು ದೇಶದ ಸಂವಿಧಾನದಲ್ಲಿ 4 ಅಂಗಗಳಿಗೆ ಪ್ರಾಮುಖ್ಯತೆ ಇದೆ. ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ, ಒಂದು ಕಾರ್ಯಾಂಗ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ 3 ಅಂಗಗಳು ಕೊಲಾಪ್ಸ್ ಆದಾಗ ಅದನ್ನ ಕಣ್ಣು ತೆರೆಸುವಂತ ಒಂದು ಅಂಗ ಯಾವುದು ಅಂತ ಅಂದ್ರೆ ಅದು ಮಾಧ್ಯಮ. ಅದು ಆ ಮಾಧ್ಯಮದಿಂದ ನಾನು ಒಂದು ಸೆಕೆಂಡ್ ಸರ್, ಸ್ವಲ್ಪ ಇದೆ. ಮಾಧ್ಯಮದ ಮುಖಾಂತರ ನಾನಿಲ್ಲಿ SIT ತನಿಖೆ ಬೇಡ ನಮಗೆ. ಇಲ್ಲಿ ಇದು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಅವರ ಮೇಲಧಿಕಾರಿಗಳ ಮೊಬೈಲ್ಗೆ ಸಾವಿರಾರು ಫೋನ್ಗಳು ಬರ್ತಾ ಇದ್ದಾವೆ. ರಾಜಕಾರಣಿಗಳ ಫೋನ್ಗಳು, ಅಧಿಕಾರಿಗಳ ಫೋನ್ ಬರ್ತಾ ಇದೆ, ಮಿನಿಸ್ಟರ್ಗಳ ಫೋನ್ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಫೋನ್ ಬರ್ತಾ ಇದೆ, ಉಪಮುಖ್ಯಮಂತ್ರಿ ಫೋನ್ ಬರ್ತಾ ಇದೆ. ಅಲ್ಲಿ ಹಾಗಾಗಿ ಇದು ಪ್ರಾಮಾಣಿಕತೆ, ಪಾರದರ್ಶಕವಾಗಿ ಇದು ತನಿಖೆ ನಡೆಯಲ್ಲ. ಅಲ್ಲಿ ಈ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು CBIಗೆ ವಹಿಸಿ. ನೀವು ವಹಿಸಿಲ್ಲ ಅಂತಂದರೆ ನಾವು ಬೇರೆ ದಾರಿಯನ್ನು ನಮ್ಮ ವಕೀಲರನ್ನೆಲ್ಲ ಹಿಡಿದು ಈ ಪ್ರಕರಣ CBIಗೆ ನಾವು ಕನ್ವರ್ಟ್ ಮಾಡಿಸ್ಕೊತೀವಿ. ನಾವಲ್ಲಿ ನೀವು ಹೇಳಿದ್ದು ಕನಿಷ್ಠ ನಮ್ಮ ಜೊತೆ 10 ಮೀಟಿಂಗ್ ಆಯ್ತು ಪ್ರತಿಷ್ಠಿತ ಖಾಸಗಿ ಅಂತ ಹೇಳಿ. ಆದ್ರೆ 10 ಮೀಟಿಂಗ್ ಅಲ್ಲಿ ನಿಮ್ಮ ಅಪಸ್ವರ ಯಾಕಿರ್ಲಿಲ್ಲ, ಆಕ್ಷೇಪ ಯಾಕಿರ್ಲಿಲ್ಲ? ನಿಮ್ಮನ್ನು ಕರಿತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಟೀಮ್ ಅಂತ ನೀವು ಪದೇ ಹೇಳ್ತಾರೆ. 10 ಮೀಟಿಂಗ್ ಇಲ್ಲದೆ ಇರುವಂತದ್ದು ಇವತ್ತೇ ಯಾಕೆ ಹೊರಗಡೆ ಬಂತು? ಸರ್, ಒಂದು ವಿಚಾರ ನೋಡಿ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ನಾವು ಬಡ್ಡಿ ಏರ್ ಮಾಡ್ಬೋದು ಅಷ್ಟೇ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೋದು. ನಾವಲ್ಲಿ ರಿಪ್ಲೈ ಕೊಡಬೇಕಾಯ್ತು ಯಾವಾಗ ಅಂತಂದರೆ ಫೈನಲ್ ಆದಮೇಲೆ ರಿಪ್ಲೈ ಕೊಡಬೇಕಾಗಿರೋದು ನಾವಲ್ಲಿ. ಹಾಗಾಗಿ ನಾನು ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದ್ದಾರೆ, ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದರೆ ಅದನ್ನೆಲ್ಲ ಚರ್ಚೆ ಆಗಿದೆ ಅಲ್ಲಿ. ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನು ನಾನು SIT ಕೊಟ್ಟರೆ ಪ್ರಯೋಜನ ಆಗಲ್ಲ. ಅಲ್ಲಿ ಇಲ್ಲ ನ್ಯಾಯಾಂಗ ತನಿಖೆ ಕೊಡಿ, ಇಲ್ಲ ಅಂತ ಅಂದ್ರೆ ಸರ್ ಟಾರ್ಗೆಟ್ ಓನ್ಲಿ ಮೋದಿಜಿ. ಟಾರ್ಗೆಟ್ ಮೋದಿಜಿ. ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮಣಿಸ್ಬೇಕು. ಮತ್ತೆ ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ಜೋಡಿಸಿದ್ರೆ ಕುಮಾರಸ್ವಾಮಿ ಅವ್ರನ್ನ ಮಟ್ಟ ಹಾಕ್ಬೇಕು. ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ, ನಮಗೆ ಬೇಡ. ಅದು ನನಗೆ ಸಂಬಂಧ ಇಲ್ಲದ ವಿಚಾರ. ಅದು ಕುಮಾರಸ್ವಾಮಿ ಏನು ಮಾಡ್ಕೋತಾರೆ ಬಿಡ್ತಾರ ಅದಲ್ಲಿ. ಆದರೆ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಾನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇದೇ ಪಕ್ಷದಿಂದ ಅಲ್ಲಿ ಸ್ಪರ್ಧಿಸಿ ಸೋತಿರೋಂಥ ವ್ಯಕ್ತಿಯಾಗಿರೋದ್ರಿಂದ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಲ್ಲಿ ಮತ್ತೆ ಅದಕ್ಕೆ SIT ಅಧಿಕಾರಿಗಳ ಮುಂದೆ ನಾನು ಎಲ್ಲ ದಾಖಲೆ ಕೊಟ್ಟು ಕೂಡ, ವಿಡಿಯೋ ಕೊಟ್ಟಿದ್ದೀನಿ, ಆಡಿಯೋ ಕೊಟ್ಟಿದ್ದೀನಿ, ಎಲ್ಲ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಕರೆಸ್ಬಿಟ್ಟಲ್ಲಿ ಅವ್ರನ್ನ ಏವನ್ನ ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ನಿಜವಾದ ಆರೋಪಿ ಇವರೇ ಬಚ್ಚಿಟ್ ಮಾಡಿಕೊಂಡವ್ರೆ. ನಿಜವಾಗಿ ಅವ್ರನ್ನ ಕರ್ಕೊಬತ್ತಾರದು ಇವರೇಯ? ನಿಜವಾಗಿ ಅವ್ರಿಗೆ ಬೇಕಾದಂಥ ಫೈನಾನ್ಸ್ ಫೀಡ್ ಮಾಡ್ತಾರದು ಇವರೇಯ? ಅವ್ರು ಯಾರ್ಯಾರ ಮೇಲೆ ಎಷ್ಟು ದುಡ್ಡು ಕೊಡ್ಬೇಕಂತ ದುಡ್ಡು ಕಳಿಸ್ತಾರದು ಇವರೇಯ? ಮಧ್ಯವರ್ತಿಗಳಿಂದ ಯಾರು ಸಂತ್ರಸ್ತ ಮಹಿಳೆಯರು ಕರ್ಕೊಬತ್ತಾರಲ್ಲ ಅವ್ರಿಗೆ ಹಣ ಫೀಡ್ ಮಾಡ್ತಾ ಇದ್ದೀವ್ರೆ, ಬೇರೆ ಯಾರು ಅಲ್ಲ. ಅವ್ರು ಕೇಳಬೇಕು, ಯಾರು ಸಂತ್ರಸ್ತ ಮಹಿಳೆಯರವರಲ್ಲ. ಅದು ನೀವು ಯಾರು ನಿಮ್ಮ ಹಾಸನದ ಯಾರು ಮಾಧ್ಯಮ ಸ್ನೇಹಿತಿದ್ರೆ ಬೇಲೂರಿಗೆ ಹೋಗಿ ಕೇಳಿ. ಬೇಲೂರಿಗೆ ಅಲ್ಲಿ ಅರೇಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಅರೇಹಳ್ಳಿ ಊರಲ್ಲಿ ಯಾರು ಹೋಗಿದ್ರು, ಯಾರು ಭೇಟಿ ಮಾಡಿದ್ರು, ಯಾರನ್ನ ಕರ್ಕೊಂಡ್ಬಂದ್ರು ಅಂತೇಳಿ ಯಾರಿದ್ದು ಕೊಟ್ಟರು ಸತ್ಯ ಗೊತ್ತಾಗ್ತದೆ ನಿಮಗೆ. ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೀನಿ ಅಂತಾರೆ, ಆ ಪಕ್ಷದ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲ ಕಡೆ ಇಡೀ ಹೋಬಳಿ ಯೋಜನೆ ನಿಮ್ದು ಐತಿ. ಅಲ್ಲಿ ಅರೇಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ದು, ಎಷ್ಟು ಗಾಡಿ ಹೋಗಿದ್ದು, ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ. ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ, ಸ್ಕೈ ಬರ್ಡ್ ಹೋಟೆಲಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಶ್ರೇಯಸ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ FIR ಆಗಿದೆ ಇವತ್ತು. ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ, CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಅಲ್ಲಿ ಯಾರು ಯಾರನ್ನ ಕಿಡ್ನಾಪ್ ಮಾಡಿರೋದು? ಈ ಅವ್ರದ್ದು KR ನಗರ ಕಡೆ. ಅದು ಇದು ನಮ್ದು ಹಾಸನದ ಹತ್ರ ಮಾತಾಡ್ತಾರೆ. ನಾವಿದು KR ನಗರ ಕಡೆ ಆಗಿರೋದು.
ಇದೆ ಅಂತ ಇದರಲ್ಲಿ ಹಾಸನದಲ್ಲಿ ನಾನು ಯಾಕೆ ಇಷ್ಟು ನಾನು ಭಾಳ ಇದಾಗಿ ಹೇಳ್ತಾ ಇದ್ದೀನಿ ಅಂತ ಅದರಲ್ಲಿ ಪ್ರಕರಣದ ದಿಕ್ಕನ್ನೇ ಚೇಂಜ್ ಮಾಡ್ತಾವ್ರೆ ಇವರಲ್ಲಿ. ನನ್ನ ಪ್ರಕಾರ ಈ ನನ್ನ ಒಬ್ಬನ ಸಿಗಿ ಹಾಕ್ಸ್ಬಿಟ್ಟು ನಾಳೆ ಕ್ಲೋಸ್ ಮಾಡ್ಬಿಡಕ್ಕೆ ಲೆಕ್ಕ ಇವ್ರದಲ್ಲಿ ದೇವೇಗೌಡರನ್ನ ಸಿಗಿ ಹಾಕೊಂಡಾಯ್ತು. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.